ನ್ಯೂಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆಯ ಮಧ್ಯೆ ಪ್ರಕರಣದಲ್ಲಿ ಆಗಿರೋ ಭಾರಿ ಬೆಳವಣಿಗೆ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಧರ್ಮಸ್ಥಳ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ತನಿಖೆಯ ಮಧ್ಯೆ ಈ ಪ್ರಕರಣದಲ್ಲಿ ಆಗಿರೋ ಭಾರಿ ಬೆಳವಣಿಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಎಸ್ಐಟಿ ಅಧಿಕಾರಿಗಳಿಗೆ ಇನ್ನು ಇಬ್ಬರಿಂದ ದೂರು ಬಂದಿದೆ. ಅನಾಮಿಕಾ ಹೆಣ ಹೂತಿದ್ದನ್ನ ನೋಡಿದ್ದಾಗಿ ದೂರು ಬಂದಿರೋದು. ಧರ್ಮಸ್ಥಳ ಠಾಣೆಗೆ ದೂರು ನೀಡೋದಕ್ಕೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಆಗ್ತಾ ಇರುವಂತಹ ಟ್ವಿಸ್ಟ್ ಇದು. ಎಸ್ಐಟಿ ತನಿಖೆಯ ಮಧ್ಯೆ ಪ್ರಕರಣದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ಅನಾಮಿಕಾ ತಾನು ಇಂತಿಂತ ಜಾಗದಲ್ಲಿ ಹೆಣಗಳನ್ನ ಹೂತಿದ್ದೆ ಅಂತ ಆ ಜಾಗಗಳನ್ನ ಗುರುತು ಮಾಡಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಟೋಟಲ್ 13 ಜಾಗಗಳನ್ನ ಆತ ಗುರುತು ಮಾಡಿದ್ದ. ಅದರಲ್ಲಿ 12 ಜಾಗದ ಕಾರ್ಯಾಚರಣೆ ಮುಗಿದಿದೆ. 13ನೇ ಸ್ಪಾಟ್ ಬಾಕಿ ಇದೆ. ಅದನ್ನ ಹೊರತುಪಡಿಸಿದಂತೆ 14 ಮತ್ತು 15 ಇನ್ನೂ 2 ಸ್ಪಾಟ್ಗಳನ್ನ ಆತ ಗುರುತು ಮಾಡಿದ್ದ. ಅಲ್ಲೂ ಕೂಡ ಕಾರ್ಯಾಚರಣೆ ನಡೆದು ಹೋಗಿದೆ. ಆದ್ರೆ ಆತ ಬಹಳ ಕಾನ್ಫಿಡೆಂಟ್ ಆಗಿ ಗುರುತು ಮಾಡಿದಂತ ಜಾಗದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿಲ್ಲ. ಕೇವಲ ಒಂದೇ ಒಂದು ಸ್ಪಾಟ್ 6ರಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು. ಈಗ ಅನಾಮಿಕಾ ಹೆಣ ಹೂತಿದ್ದನ್ನ ತಾವು ನೋಡಿದ್ದೀವಿ ಅಂತ ಇನ್ನು ಇಬ್ಬರು ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಠಾಣೆಗೆ ದೂರು ನೀಡೋದಕ್ಕೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಇನ್ನು ಇಬ್ರು ದೂರನ್ನ ಕೊಟ್ಟಿದ್ದಾರೆ. ಅನಾಮಿಕಾ ಗುರುತು ಮಾಡಿದಂತ ಜಾಗದಲ್ಲಿ ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದ ಜಾಗದಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆ ಆಗದೆ ಇರೋದು ಹಲವು ಪ್ರಶ್ನೆಗಳಿಗೂ ಕೂಡ ಇದು ಕಾರಣ ಆಗಿದೆ. ಧರ್ಮಸ್ಥಳದ ಸ್ಥಳೀಯರು ಕೂಡ ಇದರ ಬಗ್ಗೆ ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಏನ್ ನಡೀತಾ ಇದೆ ಹಾಗಾದ್ರೆ ಅಂತ. ಆದ್ರೆ ಈ ಬೆಳವಣಿಗೆಯ ಬೆನ್ನಲ್ಲೇ ಅನಾಮಿಕಾ ಹೆಣ ಹೂತಿದ್ದನ್ನ ನಾವು ನೋಡಿದೀವಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಇನ್ನೂ ಇಬ್ರು ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ಠಾಣೆಗೆ ದೂರು ಕೊಡೋದಕ್ಕೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಎಸ್ಐಟಿ ತನಿಖೆ ಮಧ್ಯೆ ಪ್ರಕರಣದಲ್ಲಿ ಆಗಿರೋ ಭಾರಿ ಬೆಳವಣಿಗೆ ಇದು. ಮಾಧ್ಯಮದಲ್ಲಿ ತೋರಿಸ್ತಾ ಇರೋ ವ್ಯಕ್ತಿಯನ್ನ ನೋಡಿದೀವಿ. ದೂರುದಾರನನ್ನ ಗ್ರಾಮಸ್ಥರಾದ ನಾವು ಗುರುತಿಸ್ತೀವಿ. ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಶವಗಳನ್ನ ಹೂತಿದ್ದ. ದೂರುದಾರ ರಹಸ್ಯವಾಗಿ ಜನರಿಗೆ ಕಾಣದಂತೆ ಹೂತಿದ್ದ. ಹಲವು ಕಡೆ ಶವಗಳನ್ನ ಹೂತಿದ್ದನ್ನ ನಾವು ನೋಡಿದ್ದೀವಿ. ಎಸ್ಐಟಿ ತನಿಖೆಗೆ ನಾವು ಸಹಕಾರವನ್ನ ಕೊಡ್ತೀವಿ. ಕಳೆಬರ ಹೊರತೆಗೆಯೋದಕ್ಕೆ ನಮ್ಮನ್ನ ಬಳಸ್ಕೊಳ್ಳಿ. ದೂರುದಾರ ಶವಗಳನ್ನ ಹೂತ್ ಹಾಕ್ತಾ ಇದ್ದ ಸ್ಥಳಗಳನ್ನ ನಾವು ಗುರುತಿಸ್ತೀವಿ. ಎಸ್ಐಟಿ ಮುಂದೆ ಮನವಿ ಮಾಡಿದ್ದಾರೆ ದೂರುದಾರರು. ಮಾಧ್ಯಮದಲ್ಲಿ ತೋರಿಸ್ತಾ ಇರೋ ಈ ವ್ಯಕ್ತಿಯನ್ನ ನಾವು ನೋಡಿದ್ದೀವಿ. ದೂರುದಾರನನ್ನ ಗ್ರಾಮಸ್ಥರಾದ ನಾವು ಗುರುತಿಸಿರುತ್ತೇವೆ. ಧರ್ಮಸ್ಥಳ ಗ್ರಾಮದ ಬೇರೆ ಬೇರೆ ಕಡೆ ಈತ ಶವಗಳನ್ನ ಹೂತಿದ್ದಾನೆ. ರಹಸ್ಯವಾಗಿ ಜನರಿಗೆ ಕಾಣದಂತೆ ಈತ ಶವಗಳನ್ನ ಹೂತಿದ್ದನ್ನ ನಾವು ನೋಡಿದ್ದೀವಿ ಅಂತ ಈ ಇಬ್ಬರು ದೂರುದಾರರು ಹೇಳ್ತಾ ಇರೋದು. ಕಳೆಬರ ಹೊರತೆಗೆಯೋದಕ್ಕೆ ನಮ್ಮನ್ನ ಬಳಸ್ಕೊಳ್ಳಿ. ದೂರುದಾರ ಹೂತ್ ಹಾಕ್ತಾ ಇದ್ದ ಸ್ಥಳವನ್ನ ನಾವು ಗುರುತಿಸ್ತೀವಿ ಅಂತ ಎಸ್ಐಟಿಗೆ ದೂರುದಾರರು ಮನವಿ ಮಾಡಿದ್ದಾರೆ. ಅನಾಮಿಕಾ ಹಲವು ಕಡೆ ಶವಗಳನ್ನ ಹೂತಿದ್ದು ನಾವು ನೋಡಿದ್ದೀವಿ. ಎಸ್ಐಟಿ ತನಿಖೆಗೆ ನಾವು ಸಹಕಾರ ನೀಡ್ತೀವಿ ಅಂತ ಇಬ್ಬರು ದೂರುದಾರರು ಈಗ ಮುಂದೆ ಬಂದಿದ್ದಾರೆ. ಈ ಪ್ರಕರಣಕ್ಕೆ ಇದು ಒಂದು ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಮೇಜರ್ ಬೆಳವಣಿಗೆ ಇದು. ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ ದೂರುದಾರ ಗುರುತು ಮಾಡಿದಂತಹ ಸ್ಥಳಗಳು, ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದಂತಹ ಜಾಗದಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆಗಳು ಬರೋ ಈ ಟೈಮಲ್ಲಿ ಇಬ್ರು ದೂರುದಾರರು ಮುಂದೆ ಬಂದಿದ್ದಾರೆ. ಆತ ಶವಗಳನ್ನ ಹೂತಿದ್ದು ನಾವು ನೋಡಿದ್ದೀವಿ, ತನಿಖೆಗೆ ನಾವು ಸಹಕಾರ ಕೊಡ್ತೀವಿ, ನಮ್ಮನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಏನ್ ನಡೀತಾ ಇದೆ? ಯಾರಿಬ್ರು ದೂರುದಾರರು ಏನಂತ ಮಾಹಿತಿ ಕೊಡೋದಕ್ಕೆ ರೆಡಿ ಇದ್ದಾರೆ? ಶ್ವೇತಾ, ಹೌದು, ಈಗಾಗಲೇ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ತನಿಖೆ ನಡೀತಾ ಇದೆ. ಯಾಕಂದ್ರೆ ಇದು ಉತ್ಖನನದ ಪ್ರಕ್ರಿಯೆ ಆರಂಭಿಕ ಹಂತ. ಈ ಆರಂಭಿಕ ಹಂತದಲ್ಲೇ ಇಡೀ ಪ್ರಕ್ರಿಯೆ ಮುಂದೆ ಸಾಗ್ಲಿಕ್ಕೆ ಒಂದು ರೀತಿಯಾದಂತಹ ಬೇಸ್ ಅನ್ನುವಂಥದ್ದು ಸಿಗುವಂಥದ್ದು. ಹಾಗಾಗಿ ಈಗ ಆತ ಒಂದು 13 ಜಾಗ ಅಧಿಕೃತ, ಒಂದಷ್ಟು 2 ಜಾಗ ಅನ್ಅಫಿಷಿಯಲಿ 15 ಅಂದ್ರೂ ಕೂಡ ಒಂದೊಂದು ಜಾಗದಲ್ಲಿ ಮತ್ತೆ 4-5 ಗುಂಡಿಗಳಂದ್ರೂ ಕೂಡ ಅಂದಾಜು ನಿಯರೆಸ್ಟ್ ಒಂದು 20ರವರೆಗೂ ಕೂಡ ಗುಂಡಿಗಳನ್ನು ಅಗೆಯಲಾಗಿದೆ. ಈ ಎಲ್ಲಾ ಪ್ರಕ್ರಿಯೆಗಳು ಈಗ ಬಹುತೇಕ ಅಂತಿಮ ಘಟ್ಟಕ್ಕೆ ತಲುಪುವ ಹೊತ್ತಲ್ಲಿ ಈಗ ಮತ್ತೆ ಇಬ್ಬರು
ಸಾಕ್ಷಿ ದೂರುದಾರ ಅನ್ನುವ ಹೆಸರಿನಲ್ಲಿ SITಯ ಕದವನ್ನು ತಟ್ಟಿರುವಂಥದ್ದು. ಅವರು ಬಹಳ ಸ್ಪಷ್ಟವಾಗಿ ತನ್ನ ದೂರಿನಲ್ಲಿ ಹೇಳಿರುವಂಥದ್ದು, ಆತ ಆ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂಥ ವ್ಯಕ್ತಿ ಏನಿದ್ದಾನೆ ಅಂದ್ರೆ ಸಹಜವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂಥ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಗುರುತುಗಳನ್ನ ಮಾಧ್ಯಮಗಳು ತೋರಿಸ್ತಾ ಇಲ್ಲ. ಅದರ ಜೊತೆಗೆ ಆತನ ಮುಖ ಕೂಡ ನಾವು ಇಷ್ಟರವರೆಗೆ ಯಾವುದೇ ಮಾಧ್ಯಮಗಳಿಗೆ ಗೊತ್ತಿಲ್ಲ ಮತ್ತು ಯಾರು ಕೂಡ ತೋರಿಸ್ತಿಲ್ಲ, ಯಾಕಂದ್ರೆ ಆತ ಮಾಸ್ಕ್ ಹಾಕೊಂಡು ಬರೋದು. ಆದ್ರೆ ಅವರು ದೂರಿನಲ್ಲಿ ಹೇಳ್ತಾರೆ, ಮಾಧ್ಯಮದಲ್ಲಿ ತೋರಿಸುವ ವ್ಯಕ್ತಿಯನ್ನ ನಾವು ಗುರುತಿಸ್ತೇವೆ, ಆತರನ್ನ ಗುರುತಿಸಿ ಆತ ರಹಸ್ಯವಾಗಿ ಮೃತದೇಹಗಳನ್ನು ಹೂತಿಟ್ಟಂತ ಜಾಗಗಳನ್ನ ನಾವು ತೋರಿಸ್ತೀವಿ ಅನ್ನುವಂಥದ್ದನ್ನ. ಯಾಕಂದ್ರೆ ಆತನಿಗೆ ಸಾಥ್ ನೀಡುವ ರೀತಿಯಲ್ಲಿ ಆತ ಹೂತಿಟ್ಟ ಜಾಗಗಳು ಆತನಿಗೆ ನೆನಪಿನಲ್ಲಿ ಇಲ್ಲದಿದ್ರು ನಮಗೆ ಕೆಲವೊಂದು ಜಾಗಗಳು ನೆನಪಿದೆ ಅನ್ನುವಂಥ ಮಾದರಿಯಲ್ಲಿ ಆ ಜಾಗಗಳಿಗೆ ಹೋದ್ರೆ ನಾವು ಅದನ್ನ ತೋರಿಸ್ತೀವಿ. SIT ನಮಗೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಆತ ಇಲ್ಲದೇ ಇದ್ದರೂ ನಾವು ಸ್ವತಂತ್ರವಾಗಿ ಆ ಜಾಗಗಳನ್ನು ತೋರಿಸಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾಹಿತಿಗಳನ್ನ ಅವರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅವರು ಧರ್ಮಸ್ಥಳ ಗ್ರಾಮದವರೇ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ತನಿಖೆಯ ದೃಷ್ಟಿಯಿಂದ ಹಿತದೃಷ್ಟಿಗಳಿಂದ ಅವರ ಮಾಹಿತಿಗಳನ್ನ ಲೀಕ್ ಮಾಡುವಂತಿಲ್ಲ. ಸದ್ಯಕ್ಕೆ SIT ನಿನ್ನೆಯಷ್ಟೇ ಗವರ್ಮೆಂಟ್ ಆರ್ಡರ್ ಆಗಿರುವಂಥದ್ದು, ಅದು ಸ್ವತಂತ್ರ ಠಾಣೆ ಅನ್ನುವಂಥದ್ದು. ಆದರೆ ನಿನ್ನೆ ಬೆಳಿಗ್ಗೆ ಏನೋ ಈ ದೂರನ್ನು ಅವರು ದಾಖಲು ಮಾಡಿದ್ದಾರೆ. ಹಾಗಾಗಿ SIT ಆ ಒಂದು ದೂರನ್ನ ಪಡೆದು ಅವರಿಗೆ ಹಿಂಬರಹ ಕೊಟ್ಟಿದೆ, ನಾವು ನಿಮ್ಮ ದೂರನ್ನ ಸ್ವೀಕಾರ ಮಾಡಿದ್ದೀವಿ, ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಆ ಅಪರಾಧ ಕೃತ್ಯಗಳ ಬಗ್ಗೆ ಮಾಹಿತಿ ಇದ್ದರೆ ದೂರು ಕೊಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಅವರು ಧರ್ಮಸ್ಥಳ ಠಾಣೆಗೆ ಹೋಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇನ್ನೇನು ಧರ್ಮಸ್ಥಳ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣವನ್ನ ದಾಖಲಿಸಿದ ಬಳಿಕ ಸರ್ಕಾರ ಅಧಿಕೃತವಾಗಿ ಅದನ್ನ SITಗೆ ಹ್ಯಾಂಡ್ ಓವರ್ ಮಾಡುತ್ತೆ. SITಗೆ ಹಸ್ತಾಂತರ ಮಾಡಿದ ಬಳಿಕ ಆ ಇಬ್ಬರ ವಿಚಾರಣೆ ನಡೆಯುತ್ತೆ. ಆದರೆ ಒಂದು ಗಮನದಲ್ಲಿ ಇರಬೇಕು, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ದೂರುದಾರನಿಗೆ ಕೊಟ್ಟಂತಹ ಮತ್ತು ಸಾಕ್ಷಿ ದೂರುದಾರನಿಗೆ ಹೇಳಿದಂತ ಹೇಳಿಕೆಗಳನ್ನು ಪಡೆದು ಏನು ಗಂಭೀರವಾಗಿ ತನಿಖೆ ನಡೀತಾ ಇದೆ, ಈ ಇಬ್ಬರ ವಿಚಾರದಲ್ಲಿ ಅದು ಆಗುವಂಥದ್ದು ಸ್ವಲ್ಪ ಅನುಮಾನ. ಯಾಕಂದ್ರೆ ಇವರನ್ನ ಆ ಪ್ರಕರಣದ ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡಬಹುದು. ಆದರೆ ಈ ಪ್ರಕರಣದಲ್ಲಿ ಅವರನ್ನ ತೆಗೆದುಕೊಂಡು ಹೋಗಿ ಮತ್ತೆ ಉತ್ಖನನ ಮಾಡುವಂಥದ್ದಕ್ಕೆ SIT ಇಳಿಯುತ್ತೆ ಅನ್ನುವಂಥದ್ದು ಬಹುತೇಕ ಕಡಿಮೆ ಇದೆ. ಯಾಕಂದ್ರೆ SIT ಬಂದಂತ ಪ್ರತಿಯೊಬ್ಬರನ್ನು ಆ ಜಾಗಗಳಿಗೆ ಹೋಗಿ ಅದು ಅಂದ್ರೆ ಯಾಕಂದ್ರೆ ಇಲ್ಲಿ ಸಾಕ್ಷಿ ದೂರುದಾರನಿಗೂ ಇವರಿಗೂ ಇರುವ ವ್ಯತ್ಯಾಸಗಳು ಬಹಳ ಇದೆ. ಯಾಕಂದ್ರೆ ಆತ ಅನಾಮಿಕ ವ್ಯಕ್ತಿ ಹೇಳುವಂಥದ್ದು ಸ್ವತಃ ನಾನೇ ಹೂತಿಟ್ಟಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಬಂದವರು ಹೇಳುವಂಥದ್ದು ನಾನು ಅವರು ಹೂತಿಟ್ಟಿದ್ದನ್ನ ನಾವುಗಳು ನೋಡಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಕ್ರೈಮ್ ಸೀನ್ ನ ಆಂಗಲ್ಗಳಲ್ಲಿ ನೋಡಿದ್ರೆ ಆತನಿಗೂ ಇವರಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಹೂತವರು ತೋರಿಸುವಂಥದ್ದು ಮತ್ತು ಪಶ್ಚಾತ್ತಾಪದ ಕಾರಣಕ್ಕಾಗಿ ಅವರು ಪೊಲೀಸರ ಮುಂದೆ ಹಾಜರಾಗುವಂಥದ್ದು ಮತ್ತು SITಯ ತನಿಖಾ ಪ್ರಕ್ರಿಯೆಗಳಲ್ಲಿ ಅವರು ಭಾಗಿಯಾಗುವಂಥದ್ದು ಒಂದು ಪಾರ್ಟ್. ಆದ್ರೆ ನಾನು ಅವರು ಹೂತಿಟ್ಟಿದ್ದನ್ನ ನೋಡಿ ನಾವು ಬಂದಿದ್ದೀವಿ ಅನ್ನುವಂಥದ್ದು ಈಗ ಎರಡನೇ ಪಾರ್ಟ್ ಆಗುತ್ತೆ. ಹಾಗಾಗಿ ಅವರನ್ನ ವಿಚಾರಣೆ ಮಾಡಿ ಅವರ ಮೂಲಕ ಮತ್ತೆ ಉತ್ಖನನವನ್ನು ನಡೆಸ್ತಾರೆ ಅನ್ನುವಂಥದ್ರ ಬಗ್ಗೆ ಬಹಳ ಒಂದು ಹಂತಕ್ಕೆ ಅದು ನಡೆಯುವಂಥದ್ದು ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ಅವರನ್ನ ಮುಂದಿನ ಅಷ್ಟೂ ಪ್ರಕ್ರಿಯೆಗಳಿಗೆ ಸಾಕ್ಷಿದಾರನನ್ನಾಗಿ SIT ಮಾಡಬಹುದು ಅಂತ ಅನಿಸುತ್ತೆ. ಹಾಗಾಗಿ ಈಗ ಇವರಿಬ್ರು ಬಂದಿದ್ದಾರೆ, ಆದರೆ ಅವರು ಎಲ್ಲಿದ್ರು, ಆಗ ಯಾವುದನ್ನು ನೋಡಿದ್ರು, ಏನಾಗಿದೆ ಅನ್ನುವಂಥದ್ರ ಮಾಹಿತಿಗಳು ಅವರ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಬೇಕು. ಆದರೆ ಮೊನ್ನೆ ಒಂದು ಮಾಹಿತಿಗಳಿತ್ತು, 6 ಜನ ಈ ರೀತಿಯಾಗಿ ಬರ್ತಾರೆ ಅನ್ನುವಂಥದ್ದು. ಅದರಲ್ಲಿ ಅಧಿಕೃತವಾಗಿ ಈಗ ಇಬ್ಬರು ಬಂದಿದ್ದಾರೆ, ಇಬ್ಬರು ಕೊಟ್ಟಂತ ದೂರುಗಳ ಸ್ವೀಕಾರ ಆಗಿದೆ. ಹಾಗಾಗಿ ಮುಂದಿನ ತನ್ನ ತನಿಖಾ ಪ್ರಕ್ರಿಯೆಗಳ ಹಾದಿಯಲ್ಲಿ ಅವರನ್ನ ಕೂಡ ಸೇರ್ಪಡೆಗೊಳಿಸಿ ಅವರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ತನಿಖೆಯನ್ನು ಮುಂದುವರಿಸುವ ಸಾಧ್ಯತೆಗಳು ಇರುವಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.